ಪ್ರತಿ ತಿಂಗಳು 10,000 to 15,000 ರೂಪೀಸ್ ರಿಟರ್ನ್ ಇನ್ಕಮ್ ಇದೆ. ಕ್ಲಬ್ ಹೌಸ್ ಆಗಿರ್ಬೋದು, ವರ್ಲ್ಡ್ ಕ್ಲಾಸ್ ಅಮ್ಯೂನಿಟೀಸ್ ಆಗಿರ್ಬೋದು. ಪ್ರೈಸ್ ಬಂದು 699 ರೂಪೀಸ್. ಟೋಟಲ್ 200 ಎಕರೆ ಪ್ರಾಜೆಕ್ಟ್ ಇದು. ಸ್ಟಾರ್ಟಿಂಗ್ ಫೇಸ್ 1 ಅಂತೇಳಿ ಕೇವಲ 20 ಎಕರೆಲಿ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ ಇಲ್ಲಿ ಫೇಸ್ 1 20 ಎಕರೆಲಿ ಏನ್ ಸ್ಟಾರ್ಟ್ ಮಾಡಿದಾರೋ ಪ್ರಾಜೆಕ್ಟ್ ಅಲ್ಲಿ ಅರೌಂಡ್ 94 ಪ್ಲಾಟ್ಸ್ ಗಳು ಸೇಲ್ಗಿರ್ತಕ್ಕಂಥದ್ದು. ನಮ್ಮ ಫಾರ್ಮ್ ಲ್ಯಾಂಡ್ ಅಲ್ಲಿ ಒಂದು ಪ್ಲಾಟ್ ತಗೊಳ್ಳೋದ್ರಿಂದ ಪ್ರತಿ ತಿಂಗಳು 10,000 to 15,000 ರೂಪೀಸ್ ರಿಟರ್ನ್ ಇನ್ಕಮ್ ಇದೆ. ನಮ್ಮ ಫಾರ್ಮ್ ಲ್ಯಾಂಡ್ ಅಲ್ಲಿ 6,000 ಸ್ಕ್ವೇರ್ ಫೀಟ್ ಇಂದ 13,000 ಸ್ಕ್ವೇರ್ ಫೀಟ್ ವರೆಗೂ ಪ್ಲಾಟ್ ನ ಪರ್ಚೇಸ್ ಮಾಡಬಹುದು. ಈ ಒಂದು ಫಾರ್ಮ್ ಲ್ಯಾಂಡ್ ಅಲ್ಲಿ ನಿಮ್ಗೆ ರಿಟರ್ನ್ ಇನ್ಕಮ್ ಯಾವ ರೀತಿ ಕೊಡ್ತಾ ಇದೀವಿ ಅಂತಂದ್ರೆ, ಸೊ ಲೈಕ್ ಈ ಪ್ರತಿಯೊಂದು ಪ್ಲಾಟ್ ಅಲ್ಲೂ ಗಿಡ ಮರಗಳು ಹಾಕಿ, ಸೊ 2 ಹಸು ಕೊಟ್ಟು, ಕುರಿ ಕೊಟ್ಟು, ಅಂಡ್ ಫಿಶಿಂಗ್ 100 ಫಿಶ್ ಕೊಟ್ಟು, ಇದೆಲ್ಲದರಿಂದ ನಿಮ್ಗೆ ರಿಟರ್ನ್ ಇನ್ಕಮ್ ಪ್ಲಾನ್ ಮಾಡ್ತಾ ಇದೀವಿ ನಾವು. ಈ ಒಂದು ಫಾರ್ಮ್ ಲ್ಯಾಂಡ್ ಅಲ್ಲಿ ಎಂಟ್ರೆನ್ಸ್ ಗೇಟ್ ಆಗಿರ್ಬೋದು, ಅಥವಾ ಸಿವೇಜ್ ಸಿಸ್ಟಮ್ ಆಗಿರ್ಬೋದು, ಕ್ಲಬ್ ಹೌಸ್ ಆಗಿರ್ಬೋದು, ವರ್ಲ್ಡ್ ಕ್ಲಾಸ್ ಅಮ್ಯೂನಿಟೀಸ್ ಆಗಿರ್ಬೋದು, ಪ್ರತಿಯೊಂದು ನಿಮ್ಗೆ ಫೆಸಿಲಿಟಿ ಸಿಗುತ್ತೆ. ಸರ್ ಓಕೆ, ಫೈನಲ್ ಆಗಿ ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ? ಸೊ ಪ್ರೈಸ್ ಬಂದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಪ್ರೈಸು. ಸೊ ನನಗೆ ಗೊತ್ತಿರೋಂಗೆ ಈ ಎಂಟೈರ್ ಹಿಂದೂಪುರ್ ಬೆಲ್ಟಲ್ಲೇ ಕೂಡ ಯಾರು ಈ ಚಾಲೆಂಜಿಂಗ್ ಪ್ರೈಸ್ನ ಕಾಂಪೀಟ್ ಮಾಡೋದಕ್ಕಾಗೋದಿಲ್ಲ. ಈ ಥರ ವರ್ಲ್ಡ್ ಕ್ಲಾಸ್ ಅಮ್ಯೂನಿಟೀಸ್ ಜೊತೆಗೆ ಪ್ರೈಸ್ ಬಂದು 699 ರೂಪೀಸ್. 699 ಪರ್ ಸ್ಕ್ವೇರ್ ಫೀಟ್. ಅದರಲ್ಲೂ ನೆಗೋಷಿಯಬಲ್ ಏನಾದ್ರು? ಸರ್ ಅವಾಗಲೇ ಹೇಳಿದೆ, ಸ್ಲೈಟ್ಲಿ ನೆಗೋಷಿಯೇಟ್. ಸರ್ ಮತ್ತೆ ಇಷ್ಟು ಅಮೌಂಟ್ಗೆ EMI ಅಥವಾ ಇನ್ಸ್ಟಾಲ್ಮೆಂಟ್ ಆ ಥರ ಏನಾದ್ರು ಇದೆಯಾ ನಿಮಗೆ? ಸರ್ ಖಂಡಿತ. ಲೈಕ್ ಹೇಗಿದೆ ಅಂತಂದರೆ ಇದು ಒಂಥರ ಅದು ಕೂಡ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ನಾವು ಮಾಡ್ತಾರಂಥದ್ದು. ಸೊ ಲೈಕ್ 1 ಲಕ್ಷ ಬುಕಿಂಗ್ ಅಮೌಂಟ್ ಕೊಟ್ಟು 50% ಅಗ್ರಿಮೆಂಟ್ ಮಾಡಿಕೊಂಡು ರೆಸ್ಟ್ ಆಫ್ ದಿ ಅಮೌಂಟ್ಗೆ 10 months ಟೈಮ್ ಕೊಡ್ತೀನಿ ಸರ್. ಇನ್ನು 50% ಅಮೌಂಟ್ ಇಲ್ಲ ಫುಲ್ ಕ್ಯಾಶ್ ಇದೆ ನನ್ನ ಹತ್ರ? ಡೈರೆಕ್ಟಾಗಿ ರಿಜಿಸ್ಟರ್ಗೆ ಹೋಗ್ಬೋದು. ಇಮಿಡಿಯೇಟ್ ರಿಜಿಸ್ಟ್ರೇಷನ್. ದುಡ್ಡಿಲ್ಲ ಅಂದ್ರೆ 50% ಅಮೌಂಟ್ಗೆ ಅಪ್ ಟು 10 months ಇನ್ಸ್ಟಾಲ್ಮೆಂಟ್ ಆಪ್ಷನ್ಸ್ ಕೊಡ್ತಾ ಇದ್ದೀರಾ? 100%. ಸೊ ಕೇಳಿಸ್ಕೊಂಡ್ರಲ್ವಾ, ಟೋಟಲ್ 200 ಎಕರೆ ಪ್ರಾಜೆಕ್ಟ್ ಇದು. ಅದರಲ್ಲಿ 20 ಎಕರೆ ಪ್ರಾಜೆಕ್ಟ್ ಮಾತ್ರ ಸ್ಟಾರ್ಟ್ ಮಾಡಿದ್ದಾರೆ. 699 ರೂಪಾಯಿ ಪರ್ ಸ್ಕ್ವೇರ್ ಫೀಟ್, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ನಮ್ಮ ಅಸೆಟ್ ಸ್ಕ್ವೇರ್ ಸಂಸ್ಥೆಯ ಚೇರ್ಮನ್ ಆದಂತಹ ಜಾನ್ ಸರ್ ಪ್ರತಿಯೊಂದು ಡೀಟೇಲ್ಸ್ ನ ತಿಳಿಸ್ಕೊಟ್ರು. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಿಂದೂಪುರ್ ಸುತ್ತಮುತ್ತ ಯಾರೆಲ್ಲ ಫಾರ್ಮ್ ಲ್ಯಾಂಡ್ ಅಲ್ಲಿ ಪ್ಲಾಟ್ಸ್ ನ ಬೈ ಮಾಡ್ಬೇಕಂತ ಇದ್ರು, ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತಾ ಸರ್ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದಕ್ಕೆ. ಸ್ಲೈಟ್ಲಿ ನೆಗೋಷಿಯಬಲ್. ಶೋರ್ ಸರ್, ಖಂಡಿತ ಮಾಡ್ಕೊಡೋಣ.